ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಒಂದು ಕ್ರೋಶೆ ಸ್ಟಿಚ್ ತೋರಿಸ್ತಾ ಇದ್ದೀನಿ. ಇದು ಸ್ಟಾರ್ ಸ್ಟಿಚ್ ಅಂತ ತುಂಬ ಫೇಮಸ್ ಸ್ಟಿಚ್ಚು. ಇದರಲ್ಲಿ ಶಾಲು, ಸ್ಕಾರ್ಫು, ಸ್ಟೋಲ್ ಏನಾದ್ರು ಮಾಡ್ಕೋಬೋದು. ಇದೀಗ ಸ್ಕಾರ್ಫ್ ಮಾಡಿದ್ದಾಳೆ ನನ್ನ ಮಗಳು ಮಾಡಿರೋದು. ಇದು ಸ್ಟಿಚ್ಚು ಶಾಲು ಪೂರ್ತಿ ಸ್ಕಾರ್ಫ್ ಮಗಳು ಮಾಡಿರೋದು. ಆದರೆ ನಾನು ಸ್ಟಿಚ್ಚು ನಾನೀಗ ಸ್ಯಾಂಪಲಲ್ಲಿ ಮಾಡಿ ತೋರಿಸ್ತೀನಿ ನಿಮಗೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಇದು ಫ್ಲವರ್ ಥರ ಕಾಣಿಸುತ್ತೆ ನೋಡಿ, ಈ ಥರ ಕಾಣಿಸುತ್ತೆ ಸ್ಟಿಚ್ಚು. ಹತ್ತಿರದಿಂದ ನೋಡಿದರೆ ಗೊತ್ತಾಗ್ಬೋದು ನಿಮಗೆ. ನೋಡಿ, ಈ ಥರ ಕಾಣಿಸುತ್ತೆ ಸ್ಟಿಚ್ಚು. ಈಸಿನೇ ಇದೆ, ಮಾಡೋದು ಕಷ್ಟ ಏನಿಲ್ಲ. ಆದರೆ ಬಿಗಿನರ್ಸಿಗೆ ಸ್ವಲ್ಪ ಕಷ್ಟ ಆಗ್ಬೋದನ್ನು. ಸ್ವಲ್ಪ ಸ್ಟಿಚ್ ಮಾಡಿ ಆದಮೇಲೆ ಇದನ್ನು ಮಾಡ್ಬೋದು, ಚೆನ್ನಾಗಿ ಕಾಣಿಸುತ್ತೆ. ಹೆಂಗೆ ಮಾಡೋದು ಅಂತ ನೋಡೋಣ. ನಾನು ಸ್ಯಾಂಪಲ್ ಮಾಡಿ ತೋರಿಸ್ತೀನಿ. ಇದಕ್ಕೆ 4 mm ಕ್ರೋಶೆ ಹುಕ್ಕು ಮತ್ತು ಉಲ್ಲನ್ ಥ್ರೆಡ್ ತೊಗೊಂಡಿದ್ದೀನಿ. ಸ್ವಲ್ಪ ದಪ್ಪ ಉಲ್ಲನ್ ಥ್ರೆಡ್ ಇದು, ಅದಕ್ಕೆ 4 mm ತೊಗೊಂಡಿದ್ದೀನಿ. ನೀವು ಉಲ್ಲನ್ ಥ್ರೆಡ್ ಸಣ್ಣ ಇದ್ದರೆ ಸಣ್ಣ ಹುಕ್ ತಗೊಳ್ಳಿ. ಫಸ್ಟು ಸ್ಲಿಪ್ ನಾಟ್ ಮಾಡಿಕೊಂಡು ಬೇಸ್ ಚೈನ್ ಹಾಕ್ಕೊಳ್ಳೋಣ. ಬೇಸ್ ಚೈನಿಗೆ 2 ಇನ್ ಮಲ್ಟಿಪಲ್ಸ್ ಬೇಕು, ಪ್ಲಸ್ 1 ಚೈನ್ ಎಕ್ಸ್ಟ್ರಾ ಬೇಕು. 2 2 2 ಮಾಡ್ಕೊಂಡು ಹೋಗಿ. 2 ಇನ್ ಮಲ್ಟಿಪಲ್ಸು 2 4 6 ಆ ಥರ ಎಷ್ಟು ಬೇಕೋ ಅಷ್ಟು. ನಿಮಗೆ ಎಷ್ಟು ಉದ್ದ ಶಾಲ್ ಬೇಕು ಬೇಸು ಅಷ್ಟು ಉದ್ದ ಮಾಡ್ಕೊಳ್ಳಿ. ಅಷ್ಟು ಚೈನು 2 ಇನ್ ಮಲ್ಟಿಪಲ್ಸ್ ಹಾಕಿ, ಅದೆಲ್ಲ ಆದಮೇಲೆ ಪ್ಲಸ್ 1 ಹಾಕ್ಕೋಬೇಕು. ಎಷ್ಟೇ 2 ಇನ್ ಮಲ್ಟಿಪಲ್ಸ್ ಹಾಕಿ 10 ಹಾಕಿದರೆ ಪ್ಲಸ್ 1 11, 16 ಹಾಕಿದರೆ ಪ್ಲಸ್ 1 17 ಆಗುತ್ತೆ. 14 ಹಾಕಿದರೆ ಪ್ಲಸ್ 1 15, ಈ ಥರ ಹಾಕ್ಕೊಳ್ಳಿ. ನಾನಿಲ್ಲಿ 20 + 1 21 ಹಾಕ್ಕೊಂಡಿದ್ದೀನಿ. ಇದೀಗ ಕ್ರೋಶೆ ಹುಕ್ಕಲ್ಲಿರೋ ದಾರ ಲೆಕ್ಕಕ್ಕಿಲ್ಲ. ನೆಕ್ಸ್ಟ್ ಕೆಳಗೆ ಇರುವ ಈ ಚೈನಲ್ಲಿರೋ ದಾರಗಳಲ್ಲಿ ಫಸ್ಟ್ ಚೈನ್ ಬಿಟ್ಟು ಸೆಕೆಂಡ್ ಚೈನಲ್ಲಿ ಈ ಥರ ದಾರ ತಗೊಂಡು ಬರಬೇಕು ನೀವು. ಸಿಂಗಲ್ ಕ್ರೋಶೆ ಥರ ಈ ಥರ ದಾರ ತಗೊಂಬನ್ನಿ. ಜಸ್ಟ್ ಈ ಥರ ದಾರ ತಗೊಂಬನ್ನಿ. ಈಗ 2 ಲೂಪ್ ಆಯಿತು. ಕ್ರೋಶೆ ಹುಕ್ಕಲ್ಲಿರೋ ಲೂಪ್ ಒಂದು, ದಾರ ತಂದಿರೋ ಲೂಪ್ ಒಂದು. ಮತ್ತು ನೆಕ್ಸ್ಟ್ ಚೈನಲ್ಲಿ 2 ಆಯಿತು, ಅಂದರೆ ಒಟ್ಟು 3 ಆಯಿತು ಕ್ರೋಶೆ ಹುಕ್ಕಲ್ಲಿರೋದು ಸೇರಿ. ಮತ್ತು ನೆಕ್ಸ್ಟ್ ಚೈನಲ್ಲಿ 3ನೇ ಚೈನಲ್ಲಿ ಹಾಕಿದ್ರಿ. ಈಗ 4 ಲೂಪ್ ಆಯಿತು, 5 ಲೂಪ್ ಆಯಿತು. 3 2 5 ಆಗಿದೆ. ಇನ್ನೊಂದು ಸಾರಿ 6 ಲೂಪ್ ಆಗೋವರೆಗೂ ಪ್ರತಿ ಚೈನಲ್ಲಿ ಒಂದೊಂದು ಹಾಕ್ಕೊಂಡು ಹೋಗ್ಬೇಕು ನೀವು. ಒಂದೇ ಚೈನಲ್ಲ, ಪ್ರತಿ ಚೈನಲ್ಲೂ ಹಾಕ್ಕೊಂಡು ಹೋಗಬೇಕು. 6 ಚೈನ್ ಆದಮೇಲೆ, 6 ಲೂಪ್ ಆದಮೇಲೆ ದಾರ ತಗೊಂಡು ಆ ಎಲ್ಲ ಲೂಪ್ಗಳನ್ನು ಒಂದೇ ಮಾಡ್ಕೊಳ್ಳಿ. ಆಮೇಲೆ ಅದನ್ನು ಕ್ಲೋಸ್ ಮಾಡ್ಕೊಳ್ಳಿ. ಒಂದು ಚೈನ್ ಹಾಕ್ಕೊಂಡು ಈ ಥರ ಲಾಕ್ ಮಾಡ್ಕೊಳ್ಳಿ. ನೋಡಿ, ಈ ಶೇಪ್ ಬರುತ್ತೆ. ಈಗ ನೋಡಿ, ಆ ಕ್ಲೋಸ್ ಮಾಡಿದಲ್ಲಿ ಈ ಥರ ಇದೆ ನೋಡಿ, ಕಣ್ಣು ಥರ ನೋಡಿ. ಅಲ್ಲಿಂದ ದಾರ ತಗೊಳ್ಳಿ. ಅದರ ಒಳಗಿಂದ ಹುಕ್ ಹಾಕಿ ದಾರ ತಗೊಂಬನ್ನಿ. ಆಮೇಲೆ ಈ ಲೂಪ್ಗಳು ಮಾಡಿದ್ದೀರಲ್ವ, 6ನೇ ಲೂಪ್ ಇದೆ ನೋಡಿ, ಕೊನೆಯ ಲೂಪು. ಆ ಲೂಪಲ್ಲಿ ದಾರ ತಗೊಂಡು ಬರಬೇಕು ನೀವು. ನೋಡಿ, ಆ ಕೊನೆಯ ಲೂಪು ಸ್ವಲ್ಪ ಟೈಟ್ ಇರುತ್ತೆ. ಅಲ್ಲಿಂದ ದಾರ ತಗೊಂಡು ಬರಬೇಕು ಕ್ರೋಶೆ ಹುಕ್ ಹಾಕಿ. ಇಲ್ಲಿಂದ 3 ಲೂಪ್ ಆಯಿತು. ಈಗ ಲಾಸ್ಟ್ ಚೈನು ಲೂಪ್ ಹಾಕಿರೋ, ಲಾಸ್ಟ್ ಲೂಪ್ ಹಾಕಿರೋ ಚೈನ್ ಇದೆಯಲ್ವ, ಅದರಲ್ಲಿಂದ 4 ಆಯಿತು. ಮತ್ತು ಮುಂದಿನ 2 ಚೈನಲ್ಲಿ 5 6 ಲೂಪ್ ಆಯಿತು ಕ್ರೋಶೆ ಹುಕ್ಕಲ್ಲಿ. ನೋಡಿ, 6 ಲೂಪ್ ಆಯಿತು. ಈಗ ದಾರ ತಗೊಂಡು ಮತ್ತೆ ಒಂದು ಮಾಡಿ, ಮತ್ತು ಈಗ ಕ್ಲೋಸ್ ಮಾಡ್ಕೋಬೇಕು. ಆ ಲಾಸ್ಟ್ ಇದೆಯಲ್ಲ ಲೂಪು, ಅಲ್ಲಿ ಹಾಕ್ಕೊಳ್ಳೋದು ನೆಕ್ಸ್ಟ್. ನೋಡಿ, ಈ ಥರ ಕ್ಲೋಸ್ ಮಾಡ್ಕೊಳ್ಳಿ. ಕ್ಲೋಸ್ ಮಾಡಿದ ಮೇಲೆ ಈಗ ನೋಡಿ, ಆ ಫಸ್ಟ್ ಇದೆಯಲ್ವ, ಈಗ ಕ್ಲೋಸ್ ಮಾಡಿದ ಜಾಗದಲ್ಲಿ ಅಲ್ಲಿ ಒಂದು ಲೂಪು. ನೆಕ್ಸ್ಟ್ ಆ 6th ಲೂಪಲ್ಲಿ ಲೂಪು. ಮತ್ತು ಆ 6th ಲೂಪ್ ಹಾಕಿರೋ ಚೈನ್ ಇದೆಯಲ್ವ, ಅದರಲ್ಲಿ ಒಂದು ಲೂಪು. 4 ಆಯಿತು. ಮತ್ತು ಮುಂದಿನ 2 ಚೈನಿಂದ ಒಂದು, ನೆಕ್ಸ್ಟ್ ಚೈನಿಂದ ಒಂದು, ಒಟ್ಟು 6 ಲೂಪ್. ಕ್ರೋಶೆ ಹುಕ್ಕಲ್ಲಿ 6 ಲೂಪ್ ಆಯಿತು, 6 ಲೂಪ್ಸ್. ಮತ್ತು ಅದನ್ನು ದಾರ ತಗೊಂಡು ಎಲ್ಲ ಒಂದು ಮಾಡ್ಕೊಳ್ಳಿ, ಕ್ಲೋಸ್ ಮಾಡಿ. ಈಗ ನೋಡಿ, ಆ ಕ್ಲೋಸ್ ಮಾಡಿದಲ್ಲಿ ದಾರ ತಗೊಳ್ಬೇಕು. ಈ ಥರ ನೋಡಿ, ಈ ಥರ ಪೂರ್ತಿ ಲೈನ್ ಅದೇ ಥರ ಮಾಡ್ತಾ ಹೋಗಬೇಕು. ಎಂಡ್ ಲೂಪಲ್ಲಿ ಒಂದು, ಕೊನೆಯ ಲೂಪಲ್ಲಿ ಒಂದು, ಮತ್ತು ಆ ಲೂಪ್ ಹಾಕಿರೋ ಕೊನೆಯ ಚೈನ್ ಒಂದು, ಮತ್ತು ಮುಂದಿನ 2 ಚೈನು. ಇದು ಎಂಡಿಗೆ ಬಂತು. ಇನ್ನೊಂದು ಸರಿ 6 ಲೂಪ್ ಆಯಿತು. 6 ಲೂಪ್ ಆದಾಗ ಅದನ್ನು ಸೇರಿಸ್ಕೊಳ್ಳಿ, ಲಾಕ್ ಮಾಡ್ಕೊಳ್ಳಿ. ಈ ಥರ ಫುಲ್ ಬೇಸ್ ಲೈನ್ ಆ ಥರ ಮಾಡ್ಕೋಬೇಕು. ನೋಡಿ, ಈಗ ಮತ್ತೆ ಆ ಲಾಕ್ ಮಾಡಿದ ಇದೆಯಲ್ವ, ಅಲ್ಲಿಂದ ದಾರ ತಗೊಂಬನ್ನಿ. ಆ 6 ಲೂಪ್ಗಳಲ್ಲಿ ಕೊನೆಯ ಲೂಪಿನ ಒಳಗಿಂದ ದಾರ ತಗೊಂಬನ್ನಿ. ಅಲ್ಲಿ ಸ್ವಲ್ಪ ಟೈಟ್ ಇರುತ್ತೆ. ಆಮೇಲೆ ಆ ಕೊನೆ ಲೂಪ್ ಹಾಕಿರೋ ಚೈನ್ ಇದೆಯಲ್ವ, ಅಲ್ಲಿಂದ
ದಾರ ತಗೊಂಬನ್ನಿ. ಮತ್ತು ಮುಂದಿನ 2 ಚೈನಲ್ಲಿ ದಾರ ತಗೊಂಬನ್ನಿ. 6 ಲೂಪ್ ಆಯಿತು. ಇದನ್ನು ಒಂದು ಮಾಡ್ಕೊಳ್ಳಿ. ಮತ್ತು ಲಾಕ್ ಮಾಡಿಕೊಂಡು ನೋಡಿ, ಇನ್ನು ಒಂದು ಚೈನ್ ಉಳಿಯುತ್ತೆ. ಅಲ್ಲಿ ಕೊನೆಯಲ್ಲಿ ಒಂದು ಚೈನ್ ಉಳಿಯುತ್ತೆ. 2+1 ಹಾಕಿದಾಗ ಆ 1 ಚೈನ್ ಉಳಿಯುತ್ತೆ. ಈಗ ಇಲ್ಲಿ ನೀವು ಫ್ಲವರ್ ಮಾಡೋದಿಲ್ಲ. ಈಗ ಐ ಇದೆಯಲ್ವ, ಐಯಲ್ಲಿ ದಾರ ತಗೊಂಬನ್ನಿ. 2 ಲೂಪ್ ಆಯ್ತು ಅಷ್ಟೇ. 2 ಲೂಪ್ ಆದಮೇಲೆ ಡೈರೆಕ್ಟಾಗಿ ಆ ಚೈನಲ್ಲಿ ಉಳಿದಿರೋ ಚೈನ್ ಇದೆಯಲ್ವ, ಎಂಡ್ ಚೈನು, ಅಲ್ಲಿಂದ ದಾರ ತಗೊಂಬನ್ನಿ. ಬೇರೆ ಮಧ್ಯದಲ್ಲಿ ಎಲ್ಲೂ ಬೇಡ. ಆಗ 3 ಲೂಪ್ ಆಗುತ್ತೆ. ಈಗ ಡಬಲ್ ಕ್ರೋಶೆ ಥರ 2 ಒಂದು ಮಾಡ್ಕೊಳ್ಳಿ. ಮತ್ತು ದಾರ ತಗೊಂಡು ಮತ್ತೊಂದು 2 ಒಂದು ಮಾಡ್ಕೊಳ್ಳಿ. ಈ ಥರ ಕೊನೆಯಲ್ಲೇ ಒಂದು ಡಬಲ್ ಕ್ರೋಶೆ ಆಗೋದು. ಡೈರೆಕ್ಟಾಗಿ ವರ್ಕ್ ಟರ್ನ್ ಮಾಡಿ, ಯಾವುದೇ ಚೈನೆಲ್ಲ ಹಾಕಬೇಕಾಗಿಲ್ಲ. ಡೈರೆಕ್ಟಾಗಿ ವರ್ಕ್ ಟರ್ನ್ ಮಾಡಿ. ಟರ್ನ್ ಮಾಡಿದ ಮೇಲೆ ಈ ರೌಂಡಲ್ಲಿ, ಈ ರೋದಲ್ಲಿ, ಸೆಕೆಂಡ್ ರೋದಲ್ಲಿ ಈ ಐಗಳು ನೋಡಿ, ಕಣ್ಣುಗಳು ಕಾಣುತ್ತೆ ನೋಡಿ. ಅಲ್ಲಿ ನೋಡಿ, ಓಪನ್ ಮಾಡಿದಾಗ ಒಂದೊಂದು ಐ, ಅಲ್ಲಿ 2 ಹಾಫ್ ಡಬಲ್ ಕ್ರೋಶೆ ಹಾಕೋಬೇಕು. ದಾರ ಕ್ರೋಶೆ ಹುಕ್ಕಲ್ಲಿ ದಾರ ತಗೊಂಡು 2 ದಾರ, 3 ರೂಪನೂ ಒಂದೇ ಮಾಡ್ಕೊಳ್ಳಿ. ಈ ಥರ ಕ್ರೋಶೆ ಹುಕ್ಕಲ್ಲಿ ದಾರ ಸುತ್ಕೊಳ್ಳಿ. ಮತ್ತು ದಾರ ತಗೊಂಬನ್ನಿ ಅದೇ ಜಾಗದಲ್ಲಿ 3 ಒಂದು ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ನೋಡಿ, ಇಲ್ಲಿ ಐ ಥರ ಕಣ್ಣಿನ ಥರ ಬರುತ್ತೆ. ಕಣ್ಣು ನೋಡಿ, ಆ ಲೂಪಿನ ಹೋಲ್ ಇರುತ್ತಲ್ವ, ಅದು ಅಲ್ಲಿ ಹಾಫ್ ಡಬಲ್ ಕ್ರೋಶೆ ಇಲ್ಲಿ ಮಿಡ್ಲಲ್ಲಿರುತ್ತೆ. ಅದು ಗೊತ್ತಾಗುತ್ತೆ ನಿಮಗೆ. 2 ಮಾಡ್ಕೋಬೇಕು. ಒಂದಲ್ಲಿ 2 ಹಾಫ್ ಡಬಲ್ ಕ್ರೋಶೆ. ಈಗ ದಾರ ತಗೊಳ್ಳಿ ನೋಡಿ. ನೆಕ್ಸ್ಟ್ 3 ಲೂಪ್ ಇರುತ್ತೆ, 3 ಒಂದೇ ಮಾಡ್ಕೊಳ್ಳಿ. ದಾರ ತಗೊಳ್ಳಿ, ದಾರ ತನ್ನಿ, 3 ಲೂಪು ಒಂದೇ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಆ ಐಗಳು ನೋಡಿದರೆ ಗೊತ್ತಾಗುತ್ತೆ ನಿಮಗೆ, ಕಣ್ಣುಗಳು ಅಲ್ಲೊಂದು ಮಿಡ್ಲಲ್ಲಿ. ಅದಲ್ಲ, ಇದಲ್ಲ, ಮಧ್ಯದ ಕಣ್ಣು ಥರ ಇರುತ್ತಲ್ವ, ಅದು ಇದು ನೋಡಿ. ಇಲ್ಲಿ ಹಾಫ್ ಡಬಲ್ ಕ್ರೋಶೆ. 2 ಹಾಫ್ ಡಬಲ್ ಕ್ರೋಶೆ ಮಾಡಿ. ಒಂದಲ್ಲಿ 2 ಹಾಫ್ ಡಬಲ್ ಕ್ರೋಶೆ ಮಾಡ್ಕೋಬೇಕು. ನೆಕ್ಸ್ಟ್ ದಾರ ಸುತ್ತಕೊಂಡು ದಾರ ತನ್ನಿ, 3 ಲೂಪ್ ಆಗುತ್ತೆ, 3 ಒಂದೇ ಮಾಡ್ಕೊಳ್ಳಿ. ಇನ್ನೊಂದು ಸರಿ 3 ಲೂಪು ಒಂದು ಮಾಡ್ಕೊಳ್ಳಿ. ಅದರ ನೆಕ್ಸ್ಟ್ 3 ಲೂಪು ಒಂದು ಮಾಡ್ಕೊಳ್ಳಿ. ಈ ಥರ ಎಲ್ಲ ಕಣ್ಣುಗಳಲ್ಲಿಯೂ ಈ ಥರ 2 ಮಾಡ್ಕೊಳ್ಳಿ. ಒಂದಲ್ಲೇ 2 ಮಾಡ್ಕೊಳ್ಳಿ. ಆ ಒಂದೇ ಕಣ್ಣಲ್ಲಿ 2 ಹಾಫ್ ಡಬಲ್ ಕ್ರೋಶೆ ಮಾಡ್ತಾ ಹೋಗಬೇಕು ಎಂಡ್ವರೆಗೂ. ಒಂದು ಬಿಡಬಾರ್ದು, ಆಮೇಲೆ ಕನ್ಫ್ಯೂಸ್ ಆಗಬಾರ್ದು. ನೋಡಿಕೊಂಡು ನಿಧಾನವಾಗಿ ಹಾಕೋಬೇಕು. ಕನ್ಫ್ಯೂಸ್ ಆದ ಕೂಡಲೇ ಎಲ್ಲ ಡಿಸೈನ್ ಹಾಳಾಗತ್ತೆ. ಇದು ಇರೋದೇ ಲೆಕ್ಕದಲ್ಲೇ, ಕ್ರೋಶೆ ಇರೋದು ಪೂರ್ತಿ ಲೆಕ್ಕಾಚಾರದಲ್ಲೇ, ಇಲ್ಲಾಂದರೆ ಹಾಳಾಗತ್ತೆ. ಇದು 2 ರೋ ರಿಪೀಟು. ಈಗ 2ನೇ ರೋ ಈ ಥರ ಮಾಡಿದರೆ ನೆಕ್ಸ್ಟ್ ಫಸ್ಟ್ ರೋ ಥರನೇ ಮಾಡ್ಕೊಂಡು ಹೋಗೋದು. 2 ಹಾಫ್ ಡಬಲ್ ಕ್ರೋಶೆ. ಈಗ ಎಂಡ್ ಬಂತು. ಎಂಡಲ್ಲಿ ಇನ್ನೊಂದು ಕಣ್ಣಿದೆ, ಅಲ್ಲಿ ಎರಡು ಹಾಫ್ ಡಬಲ್ ಕ್ರೋಶೆ, ಇನ್ನೊಂದು ಹಾಫ್ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಈಗ ಕೊನೆಯಲ್ಲಿ ಆ ಟರ್ನಿಂಗ್ ಚೈನ್ ಇರುತ್ತೆ ನೋಡಿ, ಅಲ್ಲಿ ಟರ್ನಿಂಗ್ ಚೈನು, ಅಲ್ಲಿ ಸ್ಲಿಪ್ ಸ್ಟಿಚ್, ಕೊನೆಯ ಸ್ಟಿಚ್ಚಲ್ಲಿ ಟರ್ನಿಂಗ್ ಚೈನ್, ಅದು ಸ್ಲಿಪ್ ಸ್ಟಿಚ್ಚು. ಅಂದರೆ ನಾವು ಆ ಸ್ಟಾರ್ ಮಾಡುವಾಗ ಟರ್ನ್ ಮಾಡ್ತಿರೋ ಅದು, ಇಲ್ಲಿ ಸ್ಲಿಪ್ ಸ್ಟಿಚ್ ಮಾಡ್ಕೊಂಡು ಈ ಥರ ಬರುತ್ತೆ. ಇದೊಂದು ಫ್ಲವರ್ ಥರ ಆಗುತ್ತೆ. ಈಗ 2 ಚೈನ್ ಹಾಕ್ಕೊಂಡು ವರ್ಕ್ ಟರ್ನ್ ಮಾಡ್ಕೋಬೇಕು. ನೆಕ್ಸ್ಟ್ ರೌಂಡಲ್ಲಿ ಬಂದಾಗ ಆ 2ನೇ ಚೈನಲ್ಲಿ ಸ್ಲಿಪ್ ಸ್ಟಿಚ್ ಮಾಡ್ಕೊಳ್ಳೋದು. 2 ಅಲ್ಲ 3 ಚೈನ್, ಸಾರಿ 3 ಚೈನ್ ಮಾಡ್ಕೊಂಡು ವರ್ಕ್ ಟರ್ನ್ ಮಾಡ್ಕೊಳ್ಳಿ. 3 ಚೈನ್ ಮಾಡ್ಕೊಂಡು ವರ್ಕ್ ಟರ್ನ್ ಮಾಡಿದ್ಮೇಲೆ 2ನೇ ಚೈನಲ್ಲಿ ಈ ಥರ ದಾರ ತೊಗೊಂಬನ್ನಿ. ಮತ್ತು ಆ 1ನೇ ಚೈನಲ್ಲಿ 3 ಚೈನ್ ಮಾಡಿದ್ದೀರಲ್ವಾ, 3 ಲೂಪ್ ಆಗುತ್ತೆ ಅವಾಗ 2ನೇ ಚೈನು ಮತ್ತು 1ನೇ ಚೈನಲ್ಲಿ ಮಾಡಿದಾಗ. ಈಗ ಈ ಹಾಫ್ ಡಬಲ್ ಕ್ರೋಶೆ ಚೈನ್ಗಳಿದೆ ನೋಡಿ, ಇದರಲ್ಲಿ ಆ ಫಸ್ಟ್ ಚೈನಲ್ಲಿ ದಾರ ತಗೊಳ್ಳಿ. ನೀವು ಫಸ್ಟಿಗೆ ತಗೊಂಡಿದ್ದೀರಲ್ವ ಅದೇ ಥರ 4 ಲೂಪ್ ಆಯಿತು. 2ನೇ ಚೈನಲ್ಲಿ ದಾರ ತಗೊಳ್ಳಿ, 5 ಲೂಪ್ ಆಯಿತು. ಇನ್ನೊಂದು 3ನೇ ಚೈನಲ್ಲಿ ತಗೊಳ್ಳಿ, 6 ಲೂಪ್ ಆಯಿತು. ಪೂರ್ತಿ ಸೇರಿಸ್ಕೊಳ್ಳಿ 6 ಮತ್ತು ಅದನ್ನು ಕ್ಲೋಸ್ ಮಾಡ್ಕೊಳ್ಳಿ. ಈಗ ಕ್ಲೋಸ್ ಮಾಡಿದ
ಕಣ್ಣಲ್ಲಿ ಒಂದು, ಕೊನೆಯ ಲೂಪಲ್ಲಿ ಒಂದು, 3 ಲೂಪ್ ಆಯಿತು. ಕೊನೆಯ ಚೈನಲ್ಲಿ ಒಂದು, ಕೊನೆಯ ಲೂಪ್ ಹಾಕಿರೋ ಚೈನಲ್ಲಿ, ಮತ್ತು ಮುಂದಿನ 2 ಚೈನ್ಗಳಲ್ಲಿ ಒಂದೊಂದು. ಹಿಂಗೆ ಮಾಡ್ತಾ ಮುಂದೆ ಮುಂದೆ ಹೋಗಿ. ಫಸ್ಟ್ ರೋದಲ್ಲಿ ಮಾಡ್ದೆ ಹಾಗೆ. ಈಗ ಹಾಫ್ ಡಬಲ್ ಕ್ರೋಶೆ ಹಾಕಿರೋ ಅದರ ಮೇಲೆಲ್ಲ ಚೈನ್ಗಳಿದೆಯಲ್ವ, ಆ ಚೈನಲ್ಲಿ ಮಾಡ್ಕೊಳ್ಳೋದು. ಈಗ ನೀವು ಫಸ್ಟ್ ರೋಲಿ ಮಾಡ್ದೆ ಹಾಗೆ ಸುಲಭನೇ ಇದು. ಒಂದು 2 ಸತಿ 2 ರೋ ಮಾಡಿದಾಗ ನಿಮಗೆ ಗೊತ್ತಾಗತ್ತೆ. ನೆಕ್ಸ್ಟ್ ಮುಂದಿನ 2 ಚೈನಲ್ಲಿ ಮಾಡ್ಕೊಳ್ಳಿ. 6 ಲೂಪ್ ಆಯಿತು, ಸೇರಿಸ್ಕೊಳ್ಳಿ. ಅದನ್ನು ಕ್ಲೋಸ್ ಮಾಡಿ ಈ ಥರ ಮುಂದುವರ್ಸ್ಕೊಂಡು ಹೋಗಿ. ಮತ್ತು ನೆಕ್ಸ್ಟ್ ರೌಂಡು ಹಾಫ್ ಡಬಲ್ ಕ್ರೋಶೆ ಅದೇ ಥರ ಮುಂದುವರ್ಸೋದು. ಇದೇ ಥರ ಪೂರ್ತಿ ಮಾಡಿ ಎಂಡಲ್ಲಿ ಟರ್ನಿಂಗಲ್ಲಿ ಸ್ಲಿಪ್ ಸ್ಟಿಚ್ಚು, ಮತ್ತು ಟರ್ನ್ ಮಾಡಿ ಹಾಫ್ ಡಬಲ್ ಕ್ರೋಶೆ, ಕಣ್ಣುಗಳಲ್ಲಿ 2 ಹಾಫ್ ಡಬಲ್ ಕ್ರೋಶೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಸ್ನೇಹಿತರೆ, ಫ್ಲವರ್ ಥರ ಕಾಣುತ್ತೆ ಹತ್ತಿರದಿಂದ ನೋಡಿದರೆ. ತುಂಬ ಚೆನ್ನಾಗಿ ಬರುತ್ತೆ. ಇದು ನನ್ನ ಮಗಳು ಮಾಡಿರೋದು. ಸ್ಕಾರ್ಫ್ ಥರ ಮಾಡಿದ್ದಾಳೆ, ಸಣ್ಣಾಗಿ, ಅಂದರೆ ಹೆಚ್ಚು ಅಗಲ ಇಲ್ಲ, ಉದ್ದ ಆ ಥರ ಮಾಡಿದ್ದಾಳೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಕತ್ತಿಗೆಲ್ಲ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ತುಂಬ ಸುಂದರವಾಗಿದೆ, ನೀಟಾಗಿ ಮಾಡಿದ್ದಾಳೆ ಅವಳು. ನಾನು ನಿಮಗೆ ಸ್ಯಾಂಪಲಲ್ಲಿ ಮಾಡಿ ತೋರಿಸಿದ್ದೀನಿ. ನಿಮಗೂ ಇಷ್ಟ ಆಗುತ್ತೆ, ನೀವು ಮಾಡಿ ನೋಡಿ. ನಿಮಗೆ ಸ್ಟಿಚ್ ಇಷ್ಟ ಆಯಿತು ಅಂತ ನನ್ನ ಕಮೆಂಟಲ್ಲಿ ತಿಳಿಸಿ. ಫೇಮಸ್ ಸ್ಟಿಚ್ ಇದು, ಎಲ್ಲರೂ ಮಾಡ್ತಾರೆ, ಎಲ್ರಿಗೂ ಗೊತ್ತಿರೋಂತಹ ಸ್ಟಿಚ್ ಇದು. ಫೇಮಸ್ ಸ್ಟಿಚ್ಚು, ಸ್ಟಾರ್ ಸ್ಟಿಚ್ಚು ಅಂತ ಹೆಸರು ಇದಕ್ಕೆ. ನೀವು ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ. ಅದೇ ರೀತಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಇದುವರೆಗೆ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್ಗಳಿಗೆ, ಫ್ಯಾಮಿಲಿಗೆ ಎಲ್ಲ. ಆಮೇಲೆ ಕಲೀರಿ ನೀವು ನೋಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮಗೆ ಇಂಥ ವೀಡಿಯೋಗಳು ಮತ್ತು ಬರುತ್ತೆ. ತುಂಬ ಅಪ್ಲೋಡ್ ಮಾಡ್ತೀನಿ, ಸಾರಿ ಕುಚ್ಚು ಮತ್ತು ಕ್ರೋಶೆ ವರ್ಕು. ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ಅದಾಗಿಯೇ ಬರುತ್ತೆ, ಸಜೆಸ್ಟ್ ಆಗುತ್ತೆ ವೀಡಿಯೋಗಳು, ಕಲಿಬಹುದು. ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.